ಲಂಕೆಯನ್ನು ಸುಟ್ಟ ಹನುಮನಂತೆ ಧಗಧಗಿಸಿ ಬಿಟ್ಟ ಈ ಬಾಲಪ್ರತಾಪಿ. ಹೌದು, ಅವನು ದ್ರಾವಿಡ್ ಗರಡಿಯ ಹುಡುಗ ನಿಜ. ಆದರೆ ಅವನೊಳಗಿರುವವನು ದ್ರಾವಿಡ್ರಂತ ಸಂತನಲ್ಲ, ವಿರಾಟ್ ಕೊಹ್ಲಿ ಅಂತಹ ಸಿಡಿಲು. ಕೆಣಕಿದರೆ ಬೆಂಕಿಯಂತೆ ಧಗಧಗಿಸುವ ವಿರಾಟ್ ಕೊಹ್ಲಿಯನ್ನು ನೋಡುತ್ತಾ ಬೆಳೆದ ಹುಡುಗ. ವಿರಾಟ್ ಬಾಯ್ ನನ್ನ ರೋಲ್ ಮಾಡೆಲ್ ಎಂದು ಕಳೆದ ಐಪಿಎಲ್ ಸಂದರ್ಭದಲ್ಲಿ ಹೇಳಿದ್ದ ವೈಭವ್ ಸೂರ್ಯವಂಶಿ ಎದುರಲ್ಲಿದ್ದವರು ಕೊಟ್ಟದ್ದನ್ನು ಬಡ್ಡಿ ಸಮೇತ ವಾಪಸ್ ಕೊಡುವ ವಿರಾಟನ ಗುಣದವನು ನಾನು ಎಂಬುದನ್ನು ತೋರಿಸಿಬಿಟ್ಟ. ಬಹುಶಃ 6 ದಿನಗಳ ಹಿಂದೆ ಆ ಘಟನೆ ನಡೆಯದೆ ಹೋಗಿದ್ದರೆ ವೈಭವ್ ಸೂರ್ಯವಂಶಿ ಇವತ್ತು ಈ ಪರಿ ಬೆಂಕಿಯಾಗುತ್ತಿರಲಿಲ್ಲವೇನೋ. 14, 44, 21, 38 ಎ ತಂಡಗಳ ತ್ರಿಕೋನ ಸರಣಿಯ 4 ಲೀಗ್ ಪಂದ್ಯಗಳಲ್ಲಿ ವೈಭವ್ ಸೂರ್ಯವಂಶಿ ಹೊಡೆದಿದ್ದ ರನ್. ಎಲ್ಲಿ ಹೋದ ನಿಮ್ಮ ಹೀರೋ? ಎಲ್ಲಿ ಕಳೆದು ಹೋಯಿತು ಐಪಿಎಲ್ನ ಆ ಪೌರುಷ? ವಿಷ ಕಾರಿದವರು ಹಲವರು, ಮನಸ್ಸಿನ ವಿಕೃತಿಯನ್ನು ಹೊರಹಾಕಿದವರು 10 ಮಂದಿ. ಎಲ್ಲರಿಗೂ ಎಲ್ಲದಕ್ಕೂ ಉತ್ತರ ಈ ಆಟ. ಶ್ರೀಲಂಕಾ ಎ ವಿರುದ್ಧದ ತ್ರಿಕೋನ ಸರಣಿಯಲ್ಲಿ ಫೈನಲ್ನಲ್ಲಿ 29 ಎಸೆತಗಳಲ್ಲಿ 94 ರನ್. ಜೂನ್ 15ರಂದು ಸಣ್ಣ ಕಿಡಿ ಹೊತ್ತಿಕೊಂಡಿತ್ತು. ಇವತ್ತು ಅದೇ ಕಿಡಿ ಕಾಡ್ಗಿಚ್ಚಿನಂತೆ ಧಗಧಗಿಸಿ ಬಿಟ್ಟಿತು. ಆ ಕಾಡ್ಗಿಚ್ಚಿಗೆ ಭಸ್ಮವಾಗಿದ್ದು ಒಂದು ವಿಶ್ವ ದಾಖಲೆ. 11 ಎಸೆತಗಳಲ್ಲಿ 50 ರನ್. ಲಿಸ್ಟ್ ಎ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ವೇಗದ ಅರ್ಧಶತಕ ಬಾರಿಸಿಬಿಟ್ಟ ಸೂರ್ಯವಂಶಿ 6 ರನ್ಗಳಿಂದ ಕೈತಪ್ಪಿತ್ತು ವಿಶ್ವ ದಾಖಲೆಯ ಶತಕ. ಹೌದು, ಹುಡುಗ ಆ ದಿನ ಹದ್ದು ಮೀರಿದ್ದ. ಕಾರಣ ಏನೇ ಇರಲಿ, ಕೆಣಕಿದರೆಂದು ಕೈ ಎತ್ತುವುದು ಜೆಂಟಲ್ಮನ್ ಗೇಮ್ ಕ್ರಿಕೆಟ್ಗೆ ಶೋಭೆಯಲ್ಲ. ವೈಭವ್ ಸೂರ್ಯವಂಶಿ ಮಾಡಿದ್ದು ತಪ್ಪೆ. ತಪ್ಪನ್ನೇ ಮಾಡಿಲ್ಲವೆಂದು ಸಮರ್ಥಿಸಿಕೊಳ್ಳುವುದು ಶುದ್ಧ ಅವಿವೇಕಿತನ. ಆದರೆ ಆ ಪ್ರಮಾದಕ್ಕೆ 15 ವರ್ಷದ ಹುಡುಗನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟರೆ? ಸಚಿನ್ ತೆಂಡೂಲ್ಕರ್ ಹೀಗಿರಲಿಲ್ಲ. 16ನೇ ವಯಸ್ಸಿಗೆ ಭಾರತ ತಂಡಕ್ಕೆ ಕಾಲಿಟ್ಟಾಗ ಸಚಿನ್ ರಲ್ಲಿದ್ದ ತಾಳ್ಮೆ ಈ ಹುಡುಗನಲ್ಲಿಲ್ಲ. ಹಾಗಿಲ್ಲ ಹೀಗಿಲ್ಲ, ಇವನು ಹೆಚ್ಚು ದಿನ ಆಡಲಾರ, ಇವನದ್ದೇನಿದ್ದರೂ 3 ದಿನಗಳ ಪೌರುಷವಷ್ಟೇ. ಅಬ್ಬಾ, 15 ವರ್ಷದ ಹುಡುಗನ ಮೇಲೆ ಅದೆಷ್ಟು ನಂಜು, ಅದೆಷ್ಟು ಟೀಕೆ. ಆದರೆ ಇವನು ಹೊರಗಿನ ನಿಷ್ಪ್ರಯೋಜಕ ಸದ್ದುಗಳಿಗೆ ತಲೆ ಕೆಡಿಸಿಕೊಳ್ಳುವವನಲ್ಲ. ಕಳೆದುಕೊಂಡಿದ್ದನ್ನು ಅದೇ ಜಾಗದಲ್ಲಿ ಪಡೆದುಕೊಳ್ಳುವ ಛಲಗಾರ ಅವನು. ಶ್ರೀಲಂಕಾ ಆಟಗಾರನ ಮೇಲೆ ಕೈ ಮಾಡಿದ ನಂತರ ವೈಭವ್ ಸೂರ್ಯವಂಶಿ ಮೇಲೆ ಅದೆಂಥ ಒತ್ತಡವಿತ್ತು ಸುಮ್ಮನೆ ಊಹಿಸಿಕೊಳ್ಳಿ. ಅವನನ್ನು ಖಳನಾಯಕನಂತೆ ನೋಡಿದ್ದರು. ಅವನಲ್ಲೊಬ್ಬ ದುರಂಕಾರದ ಹುಡುಗನನ್ನು ಕಂಡಿದ್ದರು. ಕೋಪದ ಮೇಲೆ ನಿಯಂತ್ರಣವಿಲ್ಲದ ಬಂಡ ಬಾಲಕನನ್ನು ಕಂಡಿದ್ದರು. ಫೈನಲ್ನಲ್ಲಿ ಅದೇನು ಮಾಡುತ್ತಾನೆ ನೋಡಿ ಬಿಡೋಣ ಎಂದು ಅವನೆಡೆಗೆ ನೋಡುತ್ತಿದ್ದರು. ತಪ್ಪೇನಿಲ್ಲ, ಎಲ್ಲವೂ ಅವರವರ ಭಾವಕ್ಕೆ, ಅವರವರ ಬಗುತಿಗೆ. ಆದರೆ ನೆನಪಿರಲಿ, ಅವನ ವಯಸ್ಸು 15. ಇಂಥ ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಒತ್ತಡವನ್ನು ಮೆಟ್ಟಿ ನಿಂತು ಇಡೀ ಕ್ರಿಕೆಟ್ ಜಗತ್ತೇ ತನ್ನಡೆ ತಿರುಗಿ ನೋಡುವಂತೆ ಇನ್ನಿಂಗ್ಸ್ ಆಡಿದ್ದಾನೆ ಸೂರ್ಯವಂಶಿ. ಅವರು ಕೆರಳಿಸಿದ್ದರು, ಇವನು ಕೆರಳಿ ನಿಂತ. ಮುಟ್ಟಿ ನೋಡಿಕೊಡುವಂತೆ ಕೊಟ್ಟ. ಐಪಿಎಲ್ನಲ್ಲೂ ಪ್ರಫುಲ್ ಹಿಂಗೆ ಎಂಬ ಬೌಲರ್ ಸೂರ್ಯವಂಶಿಯನ್ನು ಮೊದಲ ಎಸೆತದಲ್ಲೇ ಔಟ್ ಮಾಡಿ ಬೀಗಿದ್ದ. ಹುಡುಗ ಕೆರಳುವಂತ ಮಾತುಗಳನ್ನಾಡಿದ್ದ. ಅದೇ ತಂಡದ ವಿರುದ್ಧದ ಮುಂದಿನ ಪಂದ್ಯದಲ್ಲಿ ಸೂರ್ಯವಂಶಿ ಸುಂಟರ ಗಾಳಿಯಂತಹ ಶತಕ ಬಾರಿಸಿಬಿಟ್ಟ. ಈಗ ಶ್ರೀಲಂಕಾ ಎ ತಂಡದ ಆಟಗಾರರ ಸರದಿ. ಸೂರ್ಯವಂಶಿಗೆ ಬೌಲಿಂಗ್ ಮಾಡುವ ಸಂದರ್ಭದಲ್ಲಿ ಮರೆಯಬಾರದ 2 ನಿಯಮಗಳು. ರೂಲ್ 1, ಅವನು ಕೋಪಗೊಳ್ಳುವಂತೆ ಮಾಡದಿರಿ. ಹಾಗೆ ಮಾಡಿದರೆ ಮುಂದಿನ ಇನ್ನಿಂಗ್ಸ್ ನಲ್ಲೇ ನಿಮ್ಮ ತಂಡವನ್ನು ಧ್ವಂಸ ಮಾಡಿಬಿಡುತ್ತಾನೆ. ರೂಲ್ ನಂಬರ್ 2, ಮೊದಲನೇ ನಿಯಮವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳುವುದು. ಇನ್ನು ವೈಭವ್ ಸೂರ್ಯವಂಶಿ ಪ್ರತಾಪ ಐಪಿಎಲ್ ನಲ್ಲಷ್ಟೇ ಎನ್ನುವವರ ಗಮನಕ್ಕೆ ಈ ವರ್ಷದ ಐಪಿಎಲ್ ಪ್ಲೇ ಆಫ್ ಪಂದ್ಯಗಳನ್ನು ಸೇರಿದಂತೆ ಆಡಿರುವ 4 ದೊಡ್ಡ ನಾಕ್ಔಟ್ ಪಂದ್ಯಗಳಲ್ಲಿ ಹೊಡೆದಿರುವ ರನ್ಗಳೆಷ್ಟು ಗೊತ್ತಾ? ಅಂಡರ್-19 ವಿಶ್ವಕಪ್ ಫೈನಲ್ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ 80 ಬಾಲ್ಗಳಲ್ಲಿ 175 ರನ್ಗಳನ್ನು ಸಿಡಿಸಿರುವ ವೈಭವ್ ಸೂರ್ಯವಂಶಿ ಐಪಿಎಲ್ ಎಲಿಮಿನೇಟರ್ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ 29 ಬಾಲ್ಗಳಲ್ಲಿ 97 ರನ್ಗಳನ್ನು ಸಿಡಿಸಿದ್ರು. ಇನ್ನು ಐಪಿಎಲ್ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಗುಜರಾತ್ ವಿರುದ್ಧ 47 ಬಾಲ್ಗೆ 96 ರನ್ ಸಿಡಿಸಿದ್ರು. ಇನ್ನು ಲಿಸ್ಟ್ ಎ ತ್ರಿಕೋನ ಸರಣಿ ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ಎ ವಿರುದ್ಧ 29 ಬಾಲ್ಗಳಲ್ಲಿ 94 ರನ್ಗಳು. ಇದು ವೈಭವ್ ಸೂರ್ಯವಂಶಿಯ ಆಟಕ್ಕೆ ಇರುವ ಸಾಕ್ಷಿ. ವೈಭವ್ ಸೂರ್ಯವಂಶಿ ಈಸ್ ಎ ಬಿಗ್ ಮ್ಯಾಚ್ ಪ್ಲೇಯರ್ ಅಟ್ ಜಸ್ಟ್ 15 years of age.